ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರೂ ಉಪವಾಸ ಅಂತೂ ನವರಾತ್ರಿಗೆ ಮಾಡೇ ಮಾಡ್ತಿರಲ್ರಿ. ಯಾವಾಗಲೂ ಸಾಬುದಾನಿ ಬಗರು ತಿಂದು ಬೇಜಾರಾದಾಗ ಈ ರೀತಿ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಬನ್ರಿ ಹೆಂಗೆ ಮಾಡೋದಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು ನೋಡ್ರಿ. ಅದಕ್ಕೆ 1 ಕಪ್ ಸಾಬುದಾನಿ ಹಾಕ್ಕೋಬೇಕ್ರಿ. ಸಾಬುದಾನಿ ರೋಲ್ ಅಂತ ಮಾಡ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಒಂದು 5 ನಿಮಿಷ ಹುರ್ಕೋಬೇಕು ನೋಡ್ರಿ. ಅವೇನು ಕಲರ್ ಅದು ಏನು ಚೇಂಜ್ ಆಗಬಾರ್ದ್ರಿ. 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೊತಾ ಇರ್ರಿ, ಇಲ್ಲಾಂದ್ರೆ ಹೊತ್ತವು. ಯಾರ್ಯಾರು ಉಪವಾಸ ಮಾಡಿದಿರಿ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ನೋಡ್ರಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಒಂದು 4-5 ನಿಮಿಷ ಹುರ್ಕೊಂಡ್ರೆ ಸಾಕ್ರಿ. ಇವನ್ನ ಆರಾಗಿ ಬಿಡ್ಬೇಕ್ರಿ. ಆರಿದ ನಂತರ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ. ಈಗ ನಮ್ಮ ಸಾಬುದಾನಿ ಎಲ್ಲ ಆರ್ಯವ್ರೆ, ಅವನ್ನ ಮಿಕ್ಸರ್ ಮಾಡ್ಕೋತೇನೆ ರೀ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಹೆಂಗೆ ಪೌಡ್ರ್ ಗತಿ ಆಗೈತಿಲ್ರಿ. ಈ ರೀತಿ ಆದ್ರೆ ಸಾಕ್ರಿ. ಬನ್ರಿ ಈಗ ಸಾಬುದಾನಿ ರೋಲ್ ಮಾಡೋಣ ಬನ್ರಿ. ಆಲೂಗಡ್ಡೆ ರೋಲ್ ಆದರೂ ಅನ್ರಿ, ಸಾಬುದಾನಿ ರೋಲ್ ಆದರೂ ಅನ್ರಿ. ಈಗ 1 ಕಪ್ ಆಲೂಗಡ್ಡೆ ಹಾಕ್ಕೋಬೇಕು ನೋಡ್ರಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೇಕ್ರಿ. ಇದಕ್ಕೆ ಮಿಕ್ಸರ್ ಮಾಡಿರೋ ಸಾಬುದಾನಿ ಪೌಡ್ರ್ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ಕೊಂಡೇನು ನೋಡ್ರಿ. ಯಾವಾಗಲೂ ಬಗರ್ ಮಾಡ್ಕೊಂಡು ತಿಂದ್ರೆ ಅದು ಬೇಜಾರಾಗ್ತೈತಲ್ರಿ. ಈಗ ಹೆಂಗೆ 9 ದಿವಸ ಉಪವಾಸ ಮಾಡೋದಿರ್ತೈತಿ, ಡೈಲಿ ಅದೇ ತಿಂದ್ರೆ ಬೇಜಾರಾಗ್ತೈತ್ರಿ ಫ್ರೆಂಡ್ಸ್. ಹಿಂಗೆ ಬೇರೆ ಬೇರೆ ವೆರೈಟಿ ಮಾಡ್ಕೊಂಡು ತಿಂದ್ರೆ ಉಪವಾಸ ಮಾಡಿದ್ದೀವಿ ಅಂತಲೇ ಅನಿಸೋದಿಲ್ಲ ನೋಡ್ರಿ. ಈಗ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೋಬೇಕ್ರಿ. ಸಣ್ಣಗೆ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕೋರಿ, ಇಲ್ಲಾಂದ್ರೆ ಈ ರೀತಿ ಸಣ್ಣಗೆ ಕಟ್ ಮಾಡಿ ಆದರೂ ಹಾಕ್ಕೊಡ್ರಿ. ರುಚಿಗೆ ತಕ್ಕಷ್ಟು ಉಪವಾಸದ ಉಪ್ಪು ಹಾಕ್ಕೋಬೇಕು ನೋಡ್ರಿ. ಸಣ್ಣಗೆ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಹಿಟ್ಟಿನ ಜೊತೆ ಹೊಂದುವಂಗೆ, ಆಲೂಗಡ್ಡೆ ನಮ್ಮ ಸಾಬುದಾನಿ ಹಿಟ್ಟು ಜೊತೆ ಎಲ್ಲ ಹೊಂದುವಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲರಿ. ಇಷ್ಟ ಚೆನ್ನಾಗಿ, ಯಾಕಂದ್ರೆ ಆಲೂಗಡ್ಡೆ ಹಸಿ ಇರ್ತೈತಲ್ರಿ, ಚೆನ್ನಾಗಿ ಹೊಂತೈತ್ರಿ. ಇಲ್ಲ ನಿಮಗೆ ಭಾಳ ಉದುರು ಆಯಿತು ಅಂದ್ರೆ ಸ್ವಲ್ಪ 1-2 ಕಾಳು ನೀರು ಗೊಜ್ಕೊಡ್ರಿ, ನಡಿತೈತಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ನೋಡ್ರಿ ನಾನು. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಉಪವಾಸ ಇದ್ದವ್ರಿಗೆ ಈ ರೀತಿ ವೆರೈಟಿ ಮಾಡಿಕೊಡ್ರಿ ಫ್ರೆಂಡ್ಸ್. ಅವ್ರಿಗೂ ಒಂದೇ ಥರ ತಿಂದು ಬೇಜಾರಾಗ್ತೈತಲ್ರಿ. ಹಿಂಗೆ ಮಾಡಿಕೊಟ್ರೆ ಉಪವಾಸ ಮಾಡಿದ ಗುರ್ತಾಗಂಗಿಲ್ಲ ನೋಡ್ರಿ. 9 ದಿವಸ ಹೆಂಗೆ ಹೋಯ್ತು ಅಂತಲೂ ಗುರ್ತಾಗಂಗಿಲ್ಲ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದನ್ನ ಸ್ವಲ್ಪನ ತೊಗೊಂಡು ರೋಲ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ತೊಗೊಳ್ರಿ. ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ಮಾಡ್ಕೋಬೋದು ರೀ. ನಾನು ಮೀಡಿಯಮ್ ಸೈಜ್ನಲ್ಲಿ
ರೋಲ್ ಮಾಡ್ಕೋತಾ ಇದ್ದೀನಿ ನೋಡ್ರಿ. ಈ ರೀತಿ ಕೈಯಿಂದ ಮಾಡ್ರಿ, ಅದೇನು ಈಜಿ ಐತ್ರಿ, ಬರ್ತೈತಿ. ನೋಡ್ರಿ ನಮ್ದು ಸಾಬುದಾನಿ ರೋಲು ರೆಡಿ ಅದು ನೋಡ್ರಿ. ಇದೇ ರೀತಿ ಎಲ್ಲನೂ ಮಾಡಿಕೊಡ್ರಿ ಫ್ರೆಂಡ್ಸ್. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿಯ ಉಪವಾಸದ ರೆಸಿಪಿಗಳದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟವಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೈತಿ. ಮೊದಲೇ ನೋಡ್ಕೋಬೋದು ನೋಡ್ರಿ. ನೋಡ್ರಿ ಈ ರೀತಿ ಚೆನ್ನಾಗಿ ರೋಲ್ ಮಾಡಿ ಇಡ್ಬೇಕು ನೋಡ್ರಿ. ಒಮ್ಮೆ ಮಾಡಿ ಒಮ್ಮೆ ಕರೆದ್ರೆ ಚಲೋ ಆಗ್ತೈತ್ರಿ. ಒಂದೊಂದು ಮಾಡೋದು ಕರಿದು ಅಂದ್ರೆ ಲೇಟ್ ಆಗ್ತೈತಿ ನೋಡ್ರಿ. ಈ ರೀತಿ ಒಮ್ಮೆ ಮಾಡಿ ಇಟ್ಕೊಂಡು ಈ ಎಣ್ಣೆ ಒಳಗೆ ಕರೆದ್ರೆ ಅಂತೂ ತುಂಬ ಚೆನ್ನಾಗಿರ್ತೈತಿ ನೋಡ್ರಿ. ಬೇಗನೆ ಆಗ್ತೈತ್ರಿ. ನೋಡ್ರಿ ನಮ್ಮ ಸಾಬುದಾನಿ ರೋಲ್ ಅಂತೂ ರೆಡಿ ಅದು ರೀ. ನಮ್ಮ ಎಣ್ಣೆನೂ ಕಾದೈತಿ ನೋಡ್ರಿ. ಈಗ ಇದ್ರಾಗ ಇವನ್ನೆಲ್ಲ ಒಂದೊಂದು ಹಾಕ್ಕೊಂಡ್ರಿ. ನಿಮ್ಮ ಮನ್ಯಾಗ ಉಪವಾಸಕ್ಕೆ ಏನೇನು ಮಾಡ್ತೀರಿ ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನನಗೂ ಗುರ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ರೀ. ಎಣ್ಣೆ ಒಳಗೆ ಎಷ್ಟು ಹಿಡಿತಾವಲ್ರಿ ಅಷ್ಟು ರೋಲ್ ಹಾಕ್ಕೊಡ್ರಿ. ಇನ್ನು ಹಾಕಿದ ಕೂಡಲೇನ ಚಮಚಿಲೆ ಇದನ್ನು ಮಾಡಬಾರ್ದ್ರಿ. ಎಲ್ಲ ಇವಾಗ್ತಾವು. ಸ್ವಲ್ಪ ಟೈಮ್ ಬಿಟ್ಟು ಈ ರೀತಿ ಕೈ ಆಡಿಸ್ಬೇಕು ನೋಡ್ರಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಡ್ರಿ ಫ್ರೆಂಡ್ಸ್. ಗ್ಯಾಸ್ ಹೈ ಫ್ಲೇಮ್ನಾಗ ಇಡಬೇಡ್ರಿ, ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಡ್ರಿ. ಅಂದ್ರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರ್ತಾವ್ರಿ. ಸ್ವಲ್ಪ ನಿಧಾನವಾಗಿ ಮಾಡಿರಿ ಫ್ರೆಂಡ್ಸ್, ಇಲ್ಲಾಂದ್ರೆ ಕಟ್ ಆಗೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ನಿಧಾನವಾಗಿ ಹೊಳಸ್ರಿ. ಕಲರ್ ಅಂತೂ ಭಾಳ ಚಂದ ಬರ್ತಾವ್ರಿ ಇದ್ರದ್ದು. ತಿನ್ನಕ್ಕೂ ತುಂಬ ಚೆನ್ನಾಗಿದ್ದು ನೋಡ್ರಿ. ನೋಡ್ರಿ ಕಲರ್ ಎಷ್ಟು ಚಂದ ಬರಾಕತ್ತಾವಿಲ್ರಿ. ಗೋಲ್ಡನ್ ಕಲರ್ ಕಾಣಕತ್ತು ನೋಡ್ರಿ. ನೋಡ್ರಿ ನಮ್ಮ ನವರಾತ್ರಿಯ ವಿಶೇಷ ಸಾಬುದಾನಿ ರೋಲ್ ರೆಡಿ ಅದು ನೋಡ್ರಿ. ಈಗ ಇವ್ನು ತಕ್ಕೋತನ್ರಿ ಎಣ್ಣೆಗಿಂದು. ಈ ರೀತಿ ಕಲರ್ ಬರ್ಬೇಕು ನೋಡ್ರಿ ಫ್ರೆಂಡ್ಸ್, ಬಂದ್ರೆ ಸಾಕ್ರಿ. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಂಡು ತಿಂದ್ರೆ ಅಂತೂ ಸೂಪರ್ ಆಗಿರ್ತಾವ್ರಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟು ತುಂಬ ಚೆನ್ನಾಗಿದ್ದು ನೋಡ್ರಿ. ಎಲ್ಲರೂ ಇಷ್ಟಪಟ್ಟು ತಿಂದರು ನಮ್ಮ ಮನ್ಯಾಗ. ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಎಲ್ಲರೂ ಏನಂದ್ರು ಅಂತ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.